ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 3ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಅನುಕಂಪದ ನೌಕರಿ, ವಿವಾಹಿತ ಪುತ್ರಿಯರು ಅರ್ಹರು. ಸುಪ್ರೀಂ ಅನುಕಂಪದ ಆಧಾರದಲ್ಲಿ ಸರ್ಕಾರಿ ನೌಕರಿಗೆ ನೇಮಕಾತಿ ಮಾಡುವ ಹಕ್ಕಿನಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಂಗಳವಾರ ಹೇಳಿದೆ. ಇದೊಂದು ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಅನುಕಂಪದ ಆಧಾರದಲ್ಲಿ ಸರ್ಕಾರಿ ನೌಕರಿಗೆ ನೇಮಕಾತಿ ಮಾಡುವ ಹಕ್ಕಿನಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ದೊಡ್ಡ ಹುದ್ದೆಗೇರಿದ ದೊಡ್ಡ ಆಲಹಳ್ಳಿಯ ಬಂಡೆ ಡಿ.ಕೆ. ಶಿವಕುಮಾರ್. ರಾಜ್ಯಕ್ಕೆ 5 ಮುಖ್ಯಮಂತ್ರಿಯನ್ನು ಕೊಟ್ಟ ಜಿಲ್ಲೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಕನಕಪುರದ ಡಿ.ಕೆ. ಶಿವಕುಮಾರ್ ಬುಧವಾರ ಪ್ರಮಾಣ ವಚನ ಸ್ವೀಕರಿಸಲು ಸಜ್ಜಾಗಿದ್ದು, ಕರ್ನಾಟಕಕ್ಕೆ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕೊಟ್ಟ ಹೆಗ್ಗಳಿಕೆ ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆಗೆ ಇದೆ. ರಾಮನಗರ ಜಿಲ್ಲೆ ಅಂತ ಮುಂಚೆ ಏನಿತ್ತು ಅದನ್ನ ಬೆಂಗಳೂರು ದಕ್ಷಿಣ ಅಂತ ನಂತರ ಮಾಡಿದ್ದಾರೆ. ಅದರಿಂದ ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, ದೇವೇಗೌಡ, ಕುಮಾರಸ್ವಾಮಿ, ಶಿವಕುಮಾರ್ ಇದಿಷ್ಟು 5 ಜನ ಮುಖ್ಯಮಂತ್ರಿಗಳನ್ನ ಒಂದೇ ಜಿಲ್ಲೆಯಿಂದ ನೀಡಿರುವಂತ ಜಿಲ್ಲೆ ಬೆಂಗಳೂರು ದಕ್ಷಿಣ ಅಥವಾ ಮುಂಚಿನ ರಾಮನಗರ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ದೇಶದ ಸಾರ್ವಭೌಮತೆಯೇ ಮಿಗಿಲು. ಡ್ರಗ್ಸ್ ಜಾಲ, ವ್ಯಕ್ತಿ ಜಾಮೀನು ರದ್ದು. ಎಲ್ಲಾ ಪ್ರಕರಣಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾದಕ ವಸ್ತುಗಳನ್ನು ಒಳಗೊಂಡ ಪ್ರಕರಣಗಳಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯಕ್ಕಿಂತ ದೇಶದ ಸಾರ್ವಭೌಮತೆಯೇ ಮುಖ್ಯವಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಮಂಗಳವಾರ ತಿಳಿಸಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು ನೋಡಿ. ಮಾದಕ ದ್ರವ್ಯಗಳ ಕೇಸ್ಗಳಲ್ಲಿ ವ್ಯಕ್ತಿಯನ್ನ ನೋಡಿ ಅವರಿಗೆ ಬೇಲ್ ಕೊಡೋದಕ್ಕಿಂತ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಮತ್ತೆ ಹೇಳಿದೆ. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ರಾಜಕಾರಣದ ಅಂಗಳ ರಂಗೇರಿಸಿದ ಅಧಿಕಾರಿಗಳು. ಒಂದಿಷ್ಟು ಅಧಿಕಾರಿಗಳು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕಾರಣಕ್ಕೆ ಬಂದು ಅಲ್ಲಿ ಗೆದ್ದು ಆಡಳಿತವನ್ನ ನಡೆಸಿದವರು ತುಂಬಾನೇ ಜನ ಇದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಪ್ರಮುಖರನ್ನ ಇಲ್ಲಿ ನೀಡಿದ್ದಾರೆ. ಫೇಮಸ್ ಆಗಿರೋರು ಕೆ. ಅಣ್ಣಾಮಲೈ. ಇವರಂತೂ ನಿಮ್ಗೆ ಖಂಡಿತವಾಗ್ಲೂ ಎಲ್ಲರಿಗೂ ಸುಮಾರು ಗೊತ್ತಿರುತ್ತೆ. ಹಾಗೆ ಒಂದಿಷ್ಟು ಜನರ ಹೆಸರನ್ನ ನೀಡಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬಹುದು. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, 1958ರಲ್ಲಿ ಪೆಲೆ ಧರಿಸಿದ್ದ ಜೆರ್ಸಿ ಹರಾಜಿಗೆ. ಫುಟ್ಬಾಲ್ ದಂತಕತೆ ಪೆಲೆ ಅವರು 1958ರ ವಿಶ್ವಕಪ್ ಗೆಲುವಿನ ವೇಳೆ ಧರಿಸಿದ್ದ ಜೆರ್ಸಿಯನ್ನು ಹರಾಜು ಹಾಕುವುದು ಎಂದು ಹರಾಜು ಸಂಸ್ಥೆ ಸೋದೆಬಿ ಮಂಗಳವಾರ ಪ್ರಕಟಿಸಿದೆ. ವಿಶ್ವಕಪ್ ಫುಟ್ಬಾಲ್ ಸಂದರ್ಭದಲ್ಲಿ ಈ ಹರಾಜು ನಡೆಯುತ್ತಿರುವುದು ವಿಶೇಷ. ನಂಬರ್ 10 ಜೆರ್ಸಿಯು $5.70 ಕೋಟಿಗೆ $60 ಲಕ್ಷ ಮಾರಾಟವಾಗಬಹುದೆಂದು ಅಂದಾಜಿಸಲಾಗಿದೆ ಎಂದು ಸೋದೆಬಿ ಹೇಳಿಕೆಯಲ್ಲಿದೆ. ಇವ್ರ ಬಗ್ಗೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಫುಟ್ಬಾಲ್ನ ಒಬ್ಬ ದಂತಕತೆ. ಇವರು ಕೆಲವು ವರ್ಷಗಳ ಹಿಂದೆ ತೀರ್ಕೊಂಡ್ರು. ಆದ್ರೆ ಅವರ 1958ರಲ್ಲಿ ಧರಿಸಿದ್ದಂತ ಒಂದು ಜೆರ್ಸಿ ಈಗ ಹರಾಜಿನಲ್ಲಿ ಬಂದು ನಿಂತಿದೆ. ಅದಕ್ಕೆ ಅಂದಾಜು 5.70 ಕ್ರೋರ್ ಅಷ್ಟು ಬೆಲೆ ಬಾಳುತ್ತೆ. ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ, ಅವರು ಹಾಕಿರುವಂತ ಜೆರ್ಸಿಗೆ ಅಷ್ಟೊಂದು ಬೆಲೆ ಇದೆ ಅಂದ್ರೆ ಇನ್ನು ಅವರಿಗೆ ಎಷ್ಟು ಬೆಲೆ ಇತ್ತು ಅಂತ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಗಳಾಗಿದ್ವು. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋವನ್ನ ಶೇರ್ ಮಾಡಿ. ಕಮ್ಯುನಿಟಿ ಪೋಸ್ಟ್ ನಲ್ಲೂ ನಾನು ಒಂದಿಷ್ಟು ಕ್ವಶನ್ ಅನ್ನ ನೀಡಿದ್ದೇನೆ, ಅದಕ್ಕೆ ಆನ್ಸರ್ ಮಾಡಿ. ಹಾಗೆ ಆದಷ್ಟು ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.